ಹಾಸನ ಮಹಾನಗರ ಪಾಲಿಕೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿ ಕಚೇರಿಯ ಇಂಚಿಂಚು ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ನಂದಿನಿ ಅವರ ನೇತೃತ್ವದಲ್ಲಿ ಹಾಸನ, ಕೊಡಗು ಮತ್ತೆ ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಒಟ್ಟು 6 ವಾಹನಗಳಲ್ಲಿ ಬಂದು ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕಚೇರಿಯ ಬಾಗಿಲುಗಳನ್ನ ಹಾಕಿಕೊಂಡು ಮಹಾನಗರ ಪಾಲಿಕೆ ಆಯುಕ್ತರು, ಎಇ ಹಾಗೂ ಎಡವಾಲಿ ಅವರ ಕೊಠಡಿಗಳು ಸೇರಿದಂತೆ ವಿವಿಧ ಕಚೇರಿಗಳಲ್ಲಿ ಸರ್ಚ್ ವಾರೆಂಟ್ ಮೂಲಕ ಕಡತಗಳ ಪರಿಶೀಲನೆ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಚೇರಿಗೆ ಬಂದಿದ್ದ ಸಾರ್ವಜನಿಕರು ಲೋಕಾಯುಕ್ತ ಎಸ್ಪಿ ಎದುರು ದೂರುಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಜನನ ಮರಣ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ಆಗ್ತಾ ಇರ್ತಕ್ಕಂಥ ವಿಳಂಬ ಹಾಗೂ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥ ಬಗ್ಗೆ ತೀವ್ರ ಅಳಲನ್ನು ಕೂಡ ಈ ಸಂದರ್ಭದಲ್ಲಿ ತೋಡಿಕೊಂಡಿರ್ತಕ್ಕಂಥದ್ದು. ನಾನು ಲೋಕಾಯುಕ್ತ ಡಿವೈಎಸ್ಪಿ ಹಾಸನ ಇವತ್ತು ಈ ಕಚೇರಿಗೆ ಬಂದಿದ್ದೀವಿ. ದಯಮಾಡಿ ಈ ಒಂದು ಮಹಾನಗರ ಪಾಲಿಕೆ ಕಚೇರಿಯ ಆಡಳಿತದ ಬಗ್ಗೆ ಸಾರ್ವಜನಿಕರು ಏನು ಈ ಕಚೇರಿಗೆ ಬಂದಿದ್ದೀರಾ, ಇವರು ನೇರವಾಗಿ ಏನಾದರೂ ದೂರು ಕೊಡಬೇಕು ಅಂತ ಅಂದರೆ ಇಲ್ಲೊಬ್ಬರು ನಮ್ಮ ಶಾಂತೇಗೌಡರು ಅವ್ರನ್ನ ನಾನು ಆ ದೂರನ್ನು ಸಂಗ್ರಹ ಮಾಡಲಿಕ್ಕೆ ಈ ಆಡಳಿತ ವ್ಯವಸ್ಥೆಯ ಬಗ್ಗೆ ಸರ್ಕಾರ ಏನು ಸವಲತ್ತು ಕೊಡುತ್ತೆ, ಈ ಖಾತೆ ಇರ್ಬೋದು, NOC ಇರ್ಬೋದು, ಅಥವಾ ಇನ್ನೇನೇ ಪಾಲಿಕೆಯಲ್ಲಿ ಬರುವಂಥ ಸರ್ಕಾರದಿಂದ ಬಂದಂಥ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ನೀಡೋ ಬಗ್ಗೆ, ಅಥವಾ ನಿಮ್ಮ ಕೆಲಸವನ್ನು ಮಾಡದೇ ಇರೋ ಬಗ್ಗೆ, ಮಾಡಿಕೊಟ್ಟಿರೋ ಬಗ್ಗೆ ಇಲ್ಲೇ ನೀವು ದೂರನ್ನು ಸ್ವೀಕರಿಸ್ತೀವಿ, ಆ ದೂರನ್ನು ಪರಿಶೀಲನೆ ಮಾಡ್ತೀವಿ. ದಯಮಾಡಿ ಒಂದು ಪೇಪರ್ ತೊಗೊಂಡು ಇಲ್ಲಿ ನಮ್ಮ ಶಾಂತೇಗೌಡರು ಅಂತ ನಮ್ಮ ನಮ್ಮ ಕಚೇರಿಯ ಸಿಬ್ಬಂದಿ ಇದ್ದಾರೆ, ಅವರು ಅದನ್ನು ದೂರು ಕಲೆಕ್ಟ್ ಮಾಡ್ಕೋತಾರೆ. ನೀವು ದೂರನ್ನು ಯಾವ ಇಲಾಖೆಯ ಅಧಿಕಾರಿ ಯಾರು ನಿಮಗೆ ನೇರವಾಗಿ ಮಾತಾಡಿ ಕೊಡ್ತಾ ಇಲ್ಲ, ಅಥವಾ ನಿಮ್ಮಿಂದ ಏನಾದರೂ ಹಣ ಅಥವಾ ಬೇರೆ ಇನ್ನೇನಾದರೂ ಅಪೇಕ್ಷೆ ಮಾಡಿ ಸುಮ್ಮನೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ತಳ್ಳಿಸ್ತಾ ಇರೋದು, ಈ ಥರ ಇದ್ದರೆ ದಯಮಾಡಿ ನೀವು ಕಂಪ್ಲೇಂಟನ್ನು ಇಲ್ಲೇ ಕೊಡಿ, ಅದನ್ನು ನಾವು ಸ್ವೀಕರಿಸ್ತೀವಿ. ಓಕೆನಾ? ಆಯಿತು.